ಕಲಿಸೋಕೆ ಕೂತಿದ್ರು ಇವರು ನಮ್ಮ ಇಂಡಿಯಾದ ಯಾಕಂದ್ರೆ ಅದು 3% 4% ವರ್ಷಕ್ಕೆ ಉತ್ತರ ಕೂಡ ಹಟ್ಟಿ ಕೂಡ ಆಗುವಂಥ ಫೀಲ್ಡ್ ಅದು. ಪಾಪ ರೈತ ಬಡವಿರಲಿ ಏನಾದ್ರು ಬಜಾರದ ಸೊಲ್ಯೂಷನ್ ಮಾಡ್ಕೊಳ್ಳೋದ್ರೆ ಹೊಟ್ಟೆ ಹಾಕ್ತಾ ಇದ್ದಾನೆ ಆಮೇಲೆ ಬದುಕು ಸಲುವಾಗಿ ಅದನ್ನೊಂದು ಕಲಿಸ್ಕೊಂಡು ಅದು ಮಾರ್ಕೆಟ್ ತಾವು ಮಾಡಿಕೊಂಡು ಇಲ್ಲಿ ಉತ್ಪನ್ನ ಆಗುತ್ತಿರುವಂಥ ಎಲ್ಲ ಆಹಾರ ಪದಾರ್ಥಗಳನ್ನ ವಿಶ್ವಕ್ಕೆ ಮಾರಾಟ ಮಾಡೋದು ಇದು ಸ್ವಲ್ಪ ಪ್ರಮಾಣ ಕೊಟ್ಟು ಬಂದಿದ್ದಾರೆ. ನಮ್ಮನ್ನು ಮಾಡಿದ್ರಲ್ಲ ದಲಾಲಿ ವ್ಯಾಪಾರಿಗಳು 10 ರೂಪಾಯಿ ತೊಳೋದು 100 ರೂಪಾಯಿ ಮಾಡ್ಕೊಳ್ಳೋದು 90 ರೂಪಾಯಿ ಮಾಡ್ಕೊಳ್ಳೋದು ಹೋಗೋದು ಇಂಥ ವ್ಯವಸ್ಥೆ ನಮ್ಮಲ್ಲ. ಅದಕ್ಕೆ ಜಗದ 10% ಜನ ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಬಡ ದೇಶಗಳಿಗೆ ಸಾಲ ಕೊಡ್ತಾ ಇದ್ದಾರೆ. ಸಾಲ ತೋರಂತೆ ಸಾಲಕ್ಕೆ ಬಡ್ಡಿ ಮುಟ್ಸೋದು ಇವೆಲ್ಲ ಲೆಕ್ಕ ಹಾಕಿದಾಗ ಹುಚ್ಚತ್ತದ. ಯಾಕಪ್ಪ ಅಂದ್ರೆ ಸಾಲ ಮಾಡೋದು ಭಾಳ ಸರಳ ಅಸೋಳ ನಾವು ಯಾರು ಸರ್ವಜ್ಞ ಭಾಷಣ ಹೇಳಿದ್ದಾರೆ. ಸಾಲವನ್ನು ಗೊಂಬಾಗ ಹಾಲುಂಡು ಸಾಲಿಗರು ಬಂದು ಎಳೆವಾಗ ಚಿಪ್ಪದೆ ಕೀಳು ಮುರಿದಂತೆ ಸರ್ವಜ್ಞ ಸತ್ತದ್ರಿ. ಸಾಲದ ಭಾಷಣ ಹಾಗಾಗಿ ನಾವು ಮಾಡೋದೇ ಗೊತ್ತಾ ಸಾಲ 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 ಅದ್ರ ಬಗ್ಗೆ ಯೋಚನೆ ಇಲ್ಲ. ಎಲ್ಲರಿಗೂ ನಾ ಅಧ್ಯಕ್ಷ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು. ಮುಖ್ಯಮಂತ್ರಿ ಆಗಿ ಏನ್ ಮಾಡ್ತೀರಿ ಅವರೆಲ್ಲ ಏನ್ ಮಾಡಿದ್ರು ಅಂತ ಪರ್ಸೆಂಟೇಜ್ ವ್ಯವಹಾರಗಳು ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇರಲಿ ನಾವು 40%, ನಾವು 50%. ಜನ ಹಣ ಹೋಗಿ ನಮಗೆ ನೋಡಿದ್ರಿ ನಮ್ಗೆ ಟ್ಯಾಕ್ಸ್ ಬರೋದಿಲ್ಲ, ಟ್ಯಾಕ್ಸ್ ಕೊಟ್ಬಿಡ್ತೀವಿ. 4 ಲಕ್ಷ ಕೋಟಿ ರೂಪಾಯಿ ಸರ್ ನಮಗೆ ಟ್ಯಾಕ್ಸ್ ಬರೋದಪ್ಪ ಕರ್ನಾಟಕದಿಂದ. ಅದು 5 ಲಕ್ಷ ಕೋಟಿ ಅದ್ರಾಗ ಕರ್ನಾಟಕದ ಅಕ್ಕಿ ಜಾಸ್ತಿ ಬರ್ತದೆ. ಎಷ್ಟಾಗದ ಅಕ್ಕಿ 1 ಕಿಲೋ ಅಕ್ಕಿ ಮ್ಯಾಲ ಒಂದಿಷ್ಟೇನೋ ಗಾಡಿ ಅಡ್ಡಾಡಕ್ಕೆ ಅವ್ರಿಗೆ ಕೊಟ್ಟ ಒಂದು 56,000 ಕೋಟಿ ರೂಪಾಯಿ ಕೊಟ್ಟು ಅಂದ್ರೆ ಕರ್ನಾಟಕ ಮಂದಿಗೆ ನಮ್ಗೆ ಗಾಡಿ ಕೊಟ್ರಿ ನಮ್ಗೆ ಇದು ಕೊಟ್ರಿ ನಾವು ಅಡ್ಡಾಡ್ತೀವಿ. ಇದಕ್ಕೆ ಕೆಲಸ ಎಲ್ಲ ಮಾಡೋದ್ರಿ ನಮ್ಮ ಬಟ್ ನಮ್ಮ ತನ್ನ ಚುಚ್ಚಿ ಸಾವುಕಾರ ಅಂತ ಅನ್ಸ್ಕೊಳ್ಳೋದು. ಇದ್ರ ಬಗ್ಗೆ ಯಾರು ಚಿಂತನೆ ಇಲ್ಲ. ಯಾವ ಸತೀಶ್ ಜಾರಕಿಹೊಳಿ ಚಿಂತನೆ ಇಲ್ಲ, ಡಿ ಕೆ ಶಿ ಚಿಂತನೆ ಇಲ್ಲ, ಸಿದ್ದರಾಮಯ್ಯ ಅವ್ರ ಚಿಂತನೆ ಇಲ್ಲ, ಮೋದಿ ಅವ್ರ ಚಿಂತನೆ ಇಲ್ಲ, ಯತ್ನಾಳ್ ಅವ್ರ ಚಿಂತನೆ ಇಲ್ಲ, ಯಡಿಯೂರಪ್ಪನವ್ರ ಚಿಂತನೆ ಇಲ್ಲ. ಇವರೆಲ್ಲ ಇಷ್ಟ ನಮ್ಮ ಟ್ಯಾಕ್ಸ್ ನಮಗೆ ಕೊಟ್ಟು ಉಪಕಾರ ಮಾಡಿ ಕೋಟ್ ಹೊಡ್ಕೊಂಡು ಹೋಗ್ಬಿಡೋ 500,000 ರೂಪಾಯಿ ಅಂತಾವ್ರು ಎಲೆಕ್ಷನ್ ಟೈಮ್ದಾಗ. ನಾವು ಹುಚ್ಚರಿದ್ವಿ ರೀ ಮತದಾರರು ಜಾಗೃತಿ ಹೋಗ್ಬೇಕಾಗಿದೆ. ಇದ್ರೆ ಹೇಳ್ತಾ ಇದ್ದಾರೆ ನಮ್ಮ ಅಕ್ಕಿ ನಮಗೆ ಕೊಟ್ಟು ಉಪಕಾರ ಮಾಡ್ರಿ. ಅಕ್ಕಿ ಯಾರು 4 ಬೇಕ್ತಾರೆ ಹೊಲಕ್ಕೆ ಹೋಗಿದ್ದು ಒಬ್ಬರು ನೋಡಿದ್ರಿ ಯಾರ ಒಂದು ಗಿಡ ಬೆಳೆಸಿದ್ದ ಯಾರು ನೋಡಿದಿರಿ. ಒಂದು ಉದ್ಘಾಟನೆ ನೀರು ಹಾಕ್ತಾರೆ ಅಂದ್ರೆ ಪಾಪ ಕೂಲಿ ಇರ್ತಾವಲ್ಲ ಪಾಪ ನೀರು ಹಾಕಕ್ಕ ಮರ ಇಟ್ಟಿರ್ತಾವೆ.